ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಟ್ಟಿಂಗ್ ನಂತೆ ಹೆಚ್ಚಾಗ್ತಾ ಇದೆ ಟ್ರೇಡಿಂಗ್ ಅಡಿಕ್ಷನ್. ಬೆಂಗಳೂರಿನಲ್ಲಿ ಯುವ ಪೀಳಿಗೆಗೆ ಹೆಚ್ಚಾಗಿದೆ ಈ ಒಂದು ಅಡಿಕ್ಷನ್. ಟ್ರೇಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಟ್ರೇಡಿಂಗ್ ಮಾಡಬೇಕು. ಬೆಟ್ಟಿಂಗ್ ಹೇಗೆ ಒಂದು ಅಡಿಕ್ಷನ್, ಅದೇ ತರ ಈಗ ಟ್ರೇಡಿಂಗ್ ಕೂಡ ಅಡಿಕ್ಷನ್ ಆಗಿದೆ. ಬೆಂಗಳೂರಿನಲ್ಲಿ ಯುವ ಪೀಳಿಗೆಗೆ ಹೆಚ್ಚಾಗಿದೆ ಈ ಅಡಿಕ್ಷನ್. ಕಡಿಮೆ ಸಮಯ ಹೆಚ್ಚು ಹಣವನ್ನು ಸಂಪಾದಿಸೋ ಅಂತ ಪ್ರಯತ್ನ. ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತಾರಲ್ಲ, ಆ ರೀತಿ ಟ್ರೇಡಿಂಗ್ ಚಟದಿಂದ ಯುವಕರು ನಿಮಾನ್ಸ್ಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಟ್ರೇಡಿಂಗ್ ಪ್ರಕರಣಗಳ ಬಗ್ಗೆ ಮನೋವೈದ್ಯರು ತಮ್ಮ ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾತಕ್ಕೋಸ್ಕರ ಹೀಗಾಗ್ತಾ ಇದೆ, ಟ್ರೇಡಿಂಗ್ನತ್ತ ಯಾಕೆ ಇವರ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಮನೋವೈದ್ಯರ ಕಳವಳ. ಹೀಗಾಗಿ ಈಗ ಅಧಿಕ ಸಂಖ್ಯೆಯಲ್ಲಿ ಅಡಿಕ್ಷನ್ ಆಗ್ತಾ ಇದೆ. One thing parents can do is to develop communication. First thing, communication and quality time. So parents should have some time without technology, which time where nobody in the family should use technology. It can be for 30 minutes, 40 minutes, which we call digital fasting. So if that happens, that time can be used for family-based activities. Second is quality time. They should evolve some leisure offline quality time where they can spend time together rather than on online platform. Third thing, rather than taking away technology, encourage balanced use of technology. When I'm saying balanced use of technology, it means no sleep disturbance, more physical activities, and more focused work at academics as well as in the professional setting. So what is the like screen time ge ಎಷ್ಟು ಇರಬೇಕು ಮಕ್ಕಳಲ್ಲಿ ಅಂತ? That is difficult to tell how much time is too much, but definitely as long as they can maintain their sleep, lifestyle and good family time, that's the best way to say that they are in the balanced side of technology. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಯುವಕರಲ್ಲಿ ಹೆಚ್ಚಾಗ್ತಾ ಇರೋ ಅಂತ ಟ್ರೇಡಿಂಗ್ ಹುಚ್ಚು, ಅದರ ಬಗ್ಗೆ ಗಮನ, ಹೀಗಾಗಿ ಈಗ ಮನೋವೈದ್ಯರ ಕಳವಳ, ಏನು ಹೇಳ್ತಾರೆ ಮನೋವೈದ್ಯರು? ಮಧುಸೂದನ್, ಅಂದರೆ ಈಗ ಡ್ರಗ್ ಅಡಿಕ್ಷನ್, ಈ ರೀತಿಯ ಬೆಟ್ಟಿಂಗ್ ಅಡಿಕ್ಷನ್, ಈ ರೀತಿಯಾಗಿ ನಾವೇನು ಕೇಳ್ತಾ ಇದ್ವಿ, ಈಗ ಟ್ರೇಡಿಂಗ್ ಅಡಿಕ್ಷನ್ ಕೂಡ ಹೆಚ್ಚಾಗ್ಬಿಟ್ಟಿದೆ ಅಂತ ನಿಮಾನ್ಸ್ ವೈದ್ಯರು ಹೇಳ್ತಾ ಇರುವಂಥದ್ದು. ಅಂದರೆ ಟ್ರೇಡಿಂಗಿಗೆ ಅಡಿಕ್ಟ್ ಆಗಿ ನಿಮಾನ್ಸ್ಗೆ ಬಂದು ಅಡ್ಮಿಟ್ ಆಗ್ತಾ ಇರೋ ಸಂಖ್ಯೆಯಲ್ಲಿ ವಿಪರೀತ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥ ಆಘಾತಕಾರಿ ಮಾಹಿತಿ ಹೊರಹಾಗ್ತಾ ಇರುವಂಥದ್ದು. ಅಂದರೆ ಈ ಟ್ರೇಡಿಂಗ್ ಅಡಿಕ್ಷನ್ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಅವರು ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಅರ್ಜಿ ಇರುತ್ತೆ ಅವರಿಗೆ. ಹಾಗೆ ಅವರ ಪ್ರಾಫಿಟ್ ಲಾಸ್ ಮೇಲೆ ಅವರು ಮೂಡ್ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಪ್ರಾಫಿಟ್ ಆಗಿದ್ರೆ ಅವ್ರು ಖುಷಿ ಆಗಿರ್ತಾರೆ, ಲಾಸ್ ಅಲ್ಲಿದ್ರೆ ಅವರು ಬೇಜಾರಲ್ಲಿರ್ತಾರೆ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಸಿಂಪ್ಟಮ್ಸ್ ಕಾಣ್ತಾ ಇರುವಂಥದ್ದು. ಅಂದ್ರೆ ಸಾಲ ಮಾಡಿಕೊಂಡು ಅವರು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಲಾಸ್ ಆದ್ರೂ ಕೂಡ ಅದರ ರಿಕವರ್ ಮಾಡಬೇಕು ಅಂತ ಅವರು ಪದೇ ಪದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಚೆಕ್ ಮಾಡೋದು, ಎಲ್ಲಿ ಎಷ್ಟು ಪ್ರಾಫಿಟ್ ಅಲ್ಲಿ ಇದೀನಿ, ಎಷ್ಟು ಲಾಸ್ ಅಲ್ಲಿ ಇದೀನಿ ಅಂತ ಪದೇ ಪದೇ ಚೆಕ್ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ಗಳು ಅವ್ರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದು ಒಂದಂತಕ್ಕೆ ಒಂದು ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂದ್ರೆ ವಿಪರೀತ ಆಗ್ತಾ ಅವರು ಮೆಂಟಲ್ ಹೆಲ್ತ್ ಕೂಡ ಹಾಳಾಗ್ಬಿಡುತ್ತೆ ಅಂತ ಮನೋವೈದ್ಯರು ಹೇಳ್ತಾ ಇರುವಂಥದ್ದು. ಅಂದ್ರೆ ಈ ಟ್ರೇಡಿಂಗ್ ಅಡಿಕ್ಷನ್ ಅಂತಕ್ಕಂಥದ್ದು ಅದರಲ್ಲೂ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥ ಒಂದು ಆಘಾತಕಾರಿ ಮಾಹಿತಿ ಅವರು ಡಾಕ್ಟರ್ ಹೇಳ್ತಾ ಇದ್ರು. ಅಂದ್ರೆ ಇದು ಕೇಳೋದಕ್ಕೆ ಟ್ರೇಡಿಂಗ್ ಅಡಿಕ್ಷನ್ ಈಗ ಇನ್ನು ಚಿಕ್ಕ ಪ್ರಮಾಣದಲ್ಲಿದೆ, ಆದರೆ ಇದು ಡೇಂಜರಸ್ ಸೈನ್. ಇದಕ್ಕೆ ನಾವು ಕಡಿವಾಣ ಹಾಕಬೇಕು ಅಂತ ಅಂದ್ರೆ ಒಂದು ಕರೆಕ್ಟ್ ಆದಂಥ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ದುಡ್ಡು ಮಾಡಬೇಕು ಅನ್ನೋದು ಇದೆಯಲ್ಲ, ಆ ಯೋಚನೆ, ಅದರಲ್ಲಿ ಒಂದಷ್ಟು ಫಾಲ್ಸ್ ಯೋಚನೆಗಳಿರುತ್ತೆ. ಅಂದ್ರೆ ನಾನು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡ್ಬಿಡ್ಬೋದು ಕಡಿಮೆ ಸಮಯದಲ್ಲಿ ಅಂತ. ಅದನ್ನ ಫಸ್ಟ್ ಅದರಿಂದ ಆಚೆ ಬಂದು ನಿಧಾನವಾಗಿ ದುಡ್ಡು ಮಾಡೋದ್ರಿಂದ ಇಟ್ಸ್ ಅ ಸೇಫ್ ಮನಿ, ಸೇಫ್ ಆಗಿ ದುಡ್ಡು ಮಾಡೋದ್ರಿಂದ ಒಂದು ಈ ಟ್ರೇಡಿಂಗ್ ಅಡಿಕ್ಷನ್ ಅನ್ನ ಕಡಿಮೆ ಮಾಡಬಹುದು ಅಂತ ಮನೋವೈದ್ಯರು ಹೇಳ್ತಾ ಇರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.